ವಿದ್ ಎಂಬ ಧಾತುವಿನಿಂದ ವೇದ ಎಂಬ ಪದ ಬಂದಿದೆ. ವಿದ್ ಎಂದರೆ ಜ್ಞಾನ, ತಿಳುವಳಿಕೆ ಎಂದರ್ಥ. ಯಾವ ತಿಳುವಳಿಕೆಯು ನಮ್ಮ ಜೀವನವನ್ನು ಲೌಕಿಕದಲ್ಲಿ ಸಂಪನ್ನವಾಗಿರಿಸಿ ಆಧ್ಯಾತ್ಮಿಕ ಪಥದಲ್ಲಿ ಕೈಹಿಡಿದು ನಡೆಸುತ್ತದೆಯೋ ಅದು ವೇದ. ವೇದವು ಮೂಲತಃ ಅಲೌಕಿಕ ಜ್ಞಾನವನ್ನು ನೀಡುವ ಜ್ಞಾನಪರಂಪರೆಯಾಗಿದ್ದರೂ ಅದರಲ್ಲಿ ಹೇಳಲಾಗಿರುವ ಬಹಳಷ್ಟು ಸಂಗತಿಗಳು ನಮ್ಮ ದೈನಂದಿನ ಬದುಕಿಗೂ ಅನ್ವಯವಾಗುವಂತೆ ಇವೆ. ಆದ್ದರಿಂದ ವೇದಗಳ ಉದಾತ್ತ ಬೋಧನೆಯನ್ನು ಯಥಾರ್ಥವಾಗಿ ಅರಿತು ಅನುಷ್ಠಾನ ಮಾಡಿದರೆ ಜೀವನ ಸುಂದರವಾಗುವುದರಲ್ಲಿ ಸಂದೇಹವಿಲ್ಲ. 4 ವೇದಗಳು, 4 ವೇದಸ್: ಋಗ್ವೇದ, ಸಮವೇದ, ಯಜುರ್ವೇದ, ಅಥರ್ವವೇದ. ಋಗ್ವೇದ. 1. ಋಗ್ವೇದವು 4 ವೇದಗಳಲ್ಲಿ ಅತ್ಯಂತ ಹಳೆಯದು. ಇದನ್ನು ಮನುಕುಲದ ಮೊದಲ ಒಡಂಬಡಿಕೆ ಎಂದು ಕರೆಯಲಾಗುತ್ತದೆ. 2. ಪ್ರಮುಖ ಪಠ್ಯ: ಋಗ್ವೇದ ಸಂಹಿತ, ಸುಮಾರು 10,600 ಶ್ಲೋಕಗಳಲ್ಲಿ 1,028 ಶ್ಲೋಕಗಳ ಸೂಕ್ತಗಳು ಸಂಗ್ರಹವಾಗಿದೆ. ಇದನ್ನು 10 ಪುಸ್ತಕಗಳಾಗಿ ಮಂಡಲಗಳು ಆಯೋಜಿಸಲಾಗಿದೆ. 3. ಸ್ತೋತ್ರಗಳು ಸುಮಾರು 1,500 BCಯಲ್ಲಿ ರಚಿತವಾಗಿವೆ ಎಂದು ಹೇಳಲಾಗುತ್ತದೆ. 4. ಋಗ್ವೇದದ ಆರಂಭಿಕ ಕ್ರೋಢೀಕರಣವು ಕುರು ಸಾಮ್ರಾಜ್ಯದಲ್ಲಿ ಕ್ರಿಸ್ತ ಪೂರ್ವ 1200 ರಿಂದ 900 ನಡೆಯಿತು ಎಂದು ಹೇಳಲಾಗುತ್ತದೆ. 5. ಮಂಡಲಗಳು 2 ರಿಂದ 7 ರೂಪಗಳು ಋಗ್ವೇದದ ಅತ್ಯಂತ ಹಳೆಯ ಭಾಗವಾಗಿದೆ. ಈ ಮಂಡಲಗಳನ್ನು ವಂಶ ಮಂಡಲಗಳು, ಅಂದರೆ ಕುಟುಂಬ ಪುಸ್ತಕಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವುಗಳಲ್ಲಿ ಪ್ರತಿಯೊಂದು ಒಬ್ಬ ಋಷಿಗೆ ಕಾರಣವಾಗಿದೆ ಮತ್ತು ಈ ಋಷಿಯ ಕುಟುಂಬ ಅಥವಾ ವಿದ್ಯಾರ್ಥಿಗಳ ವಂಶಾವಳಿಯಲ್ಲಿ ಹರಡಿತು. 6. ಮೊದಲ ಮತ್ತು 10ನೆಯ ಮಂಡಲಗಳು ಕಿರಿಯ ಮಂಡಲಗಳಾಗಿವೆ. ಋಗ್ವೇದದ ಪರಿಚಯ ಮತ್ತು ತೀರ್ಮಾನವನ್ನು ನೀಡುವುದರಿಂದ ಅವರನ್ನು ಕ್ಷೇಪಕ್ಕೆಂದು ಕರೆಯಲಾಗುತ್ತದೆ. ಇವೆರಡು ಅತಿ ದೊಡ್ಡ ಮಂಡಲಗಳಾಗಿವೆ. 7. 8ನೆಯ ಮಂಡಲವು ಇತರ 9 ಮಂಡಲಗಳಿಂದ ಭಿನ್ನವಾಗಿದೆ. ವಿಶೇಷವಾಗಿ ಅದರ ರಚನೆಯಲ್ಲಿ ಸ್ತೋತ್ರಗಳು ಬೆಳಗ್ಗೆ 8:49 ರಿಂದ ಬೆಳಗ್ಗೆ 8:59 ರವರೆಗೆ. ಅದಕ್ಕಾಗಿಯೇ ಋಗ್ವೇದದ 8ನೇ ಮಂಡಲವನ್ನು ಕಿಲ್ಲ ಎಂದು ಕರೆಯಲಾಗುತ್ತದೆ, ವಿಭಿನ್ನವಾದ ಒಂದು ಅಥವಾ ಸುಳ್ಳು. 8. 10ನೆಯ ಮಂಡಲವು 4 ವರ್ಣಗಳನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ವಿವರಿಸುವ ಪ್ರಸಿದ್ಧ ಪುರುಷ ಸೂಕ್ತವನ್ನು ಒಳಗೊಂಡಿದೆ. 9. ಋಗ್ವೇದದಲ್ಲಿ 33 ದೈವಗಳನ್ನು ಉಲ್ಲೇಖಿಸಲಾಗಿದೆ. ಇಂದ್ರನನ್ನು ಅತ್ಯಂತ ಶಕ್ತಿಶಾಲಿ ದೇವರು ಎಂದು ಗುರುತಿಸಲಾಗಿದೆ. ನಂತರ ಅಗ್ನಿ, ಸೋಮ, ಅಶ್ವಿನ್ಸ್. ಇಲ್ಲಿ ಸೋಮಕ್ಕೆ ಬಹು ಉಪಾಯಗಳಿವೆ. ಸೋಮನನ್ನು ಚಂದ್ರನ ದೇವರು ಅಥವಾ ಪಾನೀಯ ಎಂದು ಗುರುತಿಸಬಹುದು. 10. 9ನೇ ಮಂಡಲವನ್ನು ಸೋಮ ಮಂಡಲ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಸೋಮ ಪಾನೀಯಕ್ಕೆ ಮಾತ್ರ ಸಮರ್ಪಿತವಾಗಿದೆ. 11. ಸಪ್ತ ಸಿಂಧುಗಳ 3 ನಿದರ್ಶನಗಳೊಂದಿಗೆ ಋಗ್ವೇದದಲ್ಲಿ 40 ನದಿಗಳನ್ನು ಉಲ್ಲೇಖಿಸಲಾಗಿದೆ. 12. 7ನೇ ಮಂಡಲದಲ್ಲಿ ಸುದಸ್ ಮತ್ತು 10 ರಾಜರ ನಡುವಿನ ಯುದ್ಧವನ್ನು ವಿವರಿಸಲಾಗಿದೆ. 13. ಕೃಷಿಯನ್ನು 24 ಬಾರಿ ಉಲ್ಲೇಖಿಸಲಾಗಿದೆ. 14. ಋಗ್ವೇದದ 30 ಬೆಸ ಹಸ್ತಪ್ರತಿಗಳು ಕಂಡುಬಂದಿವೆ. ಸಾಮವೇದ. 1. ಸಾಮವೇದವನ್ನು ಮಧುರ ಮತ್ತು ಪಠಣಗಳ ವೇದಗಳು ಎಂದು ಕರೆಯಲಾಗುತ್ತದೆ. ಇದು 1549 ಅನನ್ಯ ಶ್ಲೋಕಗಳನ್ನು ಹೊಂದಿದೆ, ಆದರೆ 75 ಹೊರತುಪಡಿಸಿ ಎಲ್ಲಾ ಋಗ್ವೇದದಿಂದ ಎರವಲು ಪಡೆಯಲಾಗಿದೆ. ಕೆಲವು ಪುನರಾವರ್ತಿತ ಪದ್ಯಗಳಿವೆ ಮತ್ತು ಅವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡರೆ ಒಟ್ಟು ಪದ್ಯಗಳ ಸಂಖ್ಯೆ 1875. 2. ಈ ಶ್ಲೋಕಗಳಲ್ಲಿ ಹೆಚ್ಚಿನವು ಋಗ್ವೇದದ 8 ಮತ್ತು 9ನೇ ಮಂಡಲದಿಂದ ತೆಗೆದುಕೊಳ್ಳಲಾಗಿದೆ. 3. ಫ್ರಿಟ್ಸ್ ಸ್ಟಾಲ್ ಪ್ರಕಾರ ಇದು ಸಂಗೀತದ ಮೇಲೆ ಋಗ್ವೇದವಾಗಿದೆ, ಏಕೆಂದರೆ ಇದು ಮಧುರ ಮತ್ತು ಋಗ್ವೇದ ಪದ್ಯಗಳ ಸಮ್ಮಿಳನವಾಗಿದೆ. 4. ಸಾಮವೇದ ಶ್ಲೋಕಗಳನ್ನು ಸೋಮಯಜ್ಞದ ಸಮಯದಲ್ಲಿ ಹಾಡಲು ಉದ್ದೇಶಿಸಲಾಗಿದೆ. 5. ಸಾಮವೇದದ 3 ಪುನರಾವರ್ತನೆಗಳಿವೆ: ಕೌತುಮ, ಗುಜರಾತ್, ಉತ್ತರ ಪ್ರದೇಶ, ಒಡಿಶಾ ಮತ್ತು ಬಿಹಾರದ ಭಾಗಗಳು, ರಣಯನಿಜ್ಯ, ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾದ ಕೆಲವು ಭಾಗಗಳು, ಆಂಧ್ರ ಪ್ರದೇಶ ಮತ್ತು ಜೈಮಿನಿಯಾ, ಕರ್ನಾಟಿಕ್, ತಮಿಳುನಾಡು ಮತ್ತು ಕೇರಳದಲ್ಲಿ. 6. ಸಾಮವೇದವು 2 ಭಾಗಗಳನ್ನು ಹೊಂದಿದೆ: ಪೂರ್ವಾರ್ಚಿಕ, ಆಪಥಕ ಎಂದು ಕರೆಯಲ್ಪಡುವ 6 ಉಪವಿಭಾಗಗಳೊಂದಿಗೆ ಮತ್ತು ಉತ್ತರಾರ್ಚಿಕ, ಪ್ರಪಾತಕ ಎಂದು ಕರೆಯಲ್ಪಡುವ 9 ಉಪವಿಭಾಗಗಳೊಂದಿಗೆ. 7. ಸಾಮವೇದಕ್ಕೆ ಸಂಬಂಧಿಸಿದ 2 ಉಪನಿಷತ್ತುಗಳಿವೆ: ಛಾಂದೋಗ್ಯ ಉಪನಿಷದ್ ಮತ್ತು ಕೇನ ಉಪನಿಷದ್. ಯಜುರ್ವೇದ. 1. ಯಜುರ್ವೇದವು ಯಜ್ಞ ಸಮಯದಲ್ಲಿ ಬಳಸುವ ಗದ್ಯ ಮಂತ್ರಗಳ ವೇದವಾಗಿದೆ. ಇದನ್ನು ತ್ಯಾಗದ ಪ್ರಾರ್ಥನೆಗಳ ಪುಸ್ತಕ ಎಂದು ಕರೆಯಲಾಗುತ್ತದೆ. 2. ಯಜುರ್ವೇದದ ಆರಂಭಿಕ ಪದರವು 1875 ವಿಭಿನ್ನ ಶ್ಲೋಕಗಳನ್ನು ಒಳಗೊಂಡಿದೆ, ಎರವಲು ಪಡೆಯಲಾಗಿದೆ ಮತ್ತು ಋಗ್ವೇದದ ಅಡಿಪಾಯದ ಮೇಲೆ ನಿರ್ಮಿಸಲಾಗಿದೆ. 3. ಯಜುರ್ವೇದದ ಮಧ್ಯದ ಪದರವು ಶತಪಥ ಬ್ರಾಹ್ಮಣವನ್ನು ಒಳಗೊಂಡಿದೆ, ಇದು ದೊಡ್ಡ ಬ್ರಾಹ್ಮಣ ಪಠ್ಯಗಳಲ್ಲಿ ಒಂದಾಗಿದೆ. 4. ಯಜುರ್ವೇದದ ಕಿರಿಯ ಪದರವು ಬೃಹದಾರಣ್ಯಕ ಉಪನಿಷದ್, ಈಶ ಉಪನಿಷದ್, ತೈತ್ತಿರೀಯ ಉಪನಿಷದ್, ಕಥಾ ಉಪನಿಷದ್,
ಶ್ವೇತಾಶ್ವತರ ಉಪನಿಷದ್ ಮತ್ತು ಮೈತ್ರಿ ಉಪನಿಷದ್ನಂತಹ ಪ್ರಾಥಮಿಕ ಉಪನಿಷತ್ತುಗಳ ಸಂಗ್ರಹವನ್ನು ಒಳಗೊಂಡಿದೆ. 5. ಯಜುರ್ವೇದವನ್ನು 2 ಭಾಗಗಳಾಗಿ ವಿಂಗಡಿಸಬಹುದು: ಕೃಷ್ಣ ಮತ್ತು ಶುಕ್ಲ ಯಜುರ್ವೇದ. 6. ಕೃಷ್ಣ ಯಜುರ್ವೇದವು ಮಂತ್ರಗಳನ್ನು, ಸ್ತೋತ್ರಗಳು ಒಳಗೊಂಡಿದೆ ಮತ್ತು ಶುಕ್ಲ ಯಜುರ್ವೇದವು ಗದ್ಯದಲ್ಲಿ ವ್ಯಾಖ್ಯಾನವನ್ನು ಹೊಂದಿದೆ. 7. ಶುಕ್ಲ ಯಜುರ್ವೇದದ ಸಂಹಿತೆಯನ್ನು ವಾಜಸ್ನೇಯಿ ಸಂಹಿತೆ ಎಂದು ಕರೆಯಲಾಗುತ್ತದೆ. ಇದು 16 ವಿಭಿನ್ನ ಮರುಪರಿಶೀಲನೆಗಳನ್ನು ಹೊಂದಿದೆ, ಆದರೆ 2 ಮಾತ್ರ ಉಳಿದುಕೊಂಡಿವೆ. ಈ 2 ಪುನರಾವರ್ತನೆಗಳು ವಾಜಸ್ನೇಯಿ ಮಧ್ಯಂದಿನ ಮತ್ತು ವಾಜಸ್ನೇಯಿ ಕಣ್ವ. 8. ಕೃಷ್ಣ ಯಜುರ್ವೇದದ 4 ವಿಭಿನ್ನ ಪುನರಾವರ್ತನೆಗಳಿವೆ: ಕಸ್ತಕ್, ಕಪಿಷ್ಠಲ್, ಮೈತ್ರಾಯಣಿ ಮತ್ತು ತೈತ್ತಿರಿಯ. 9. ಮೊದಲ 3 ವೇದಗಳಾದ ಋಗ್ವೇದ, ಸಾಮವೇದ ಮತ್ತು ಯಜುರ್ವೇದವನ್ನು ಒಟ್ಟಾಗಿ ತ್ರಾಯ ಎಂದು ಕರೆಯಲಾಗುತ್ತದೆ. ಅಥರ್ವವೇದ. 1. ಅಥರ್ವವೇದವು ಅತ್ಯಂತ ಕಿರಿಯ ವೇದವಾಗಿದೆ. 2. ಇದು ವಿನಮ್ರ ಜನಪದ ಜನಪ್ರಿಯ ನಂಬಿಕೆಗಳು ಮತ್ತು ಮೂಢನಂಬಿಕೆಗಳನ್ನು ವಿವರಿಸುತ್ತದೆ. 3. ಇದು 5987 ಮಂತ್ರಗಳೊಂದಿಗೆ 731 ಸ್ತೋತ್ರಗಳ ಸಂಗ್ರಹವಾಗಿದೆ. ಇದನ್ನು 20 ಪುಸ್ತಕಗಳಾಗಿ ವಿಂಗಡಿಸಲಾಗಿದೆ. ಋಗ್ವೇದದಿಂದ ಸುಮಾರು 1200 ಮಂತ್ರಗಳನ್ನು ತೆಗೆದುಕೊಳ್ಳಲಾಗಿದೆ. 4. ಅಥರ್ವೇದಗಳ 2 ವಿಭಿನ್ನ ಪುನರಾವರ್ತನೆಗಳು ಉಳಿದುಕೊಂಡಿವೆ: ಶಾಂಕ್ ಮತ್ತು ಪಿಪ್ಪಲಾಡ್. 5. ಇದನ್ನು ಬ್ರಹ್ಮವೇದ ಅಥವಾ ಅಥರ್ವಗಿರಸ್ವೇದ ಎಂದು ಕರೆಯುತ್ತಾರೆ. 6. ಇದು ಮ್ಯಾಜಿಕ್ ಸೂತ್ರಗಳನ್ನು ಒಳಗೊಂಡಿದೆ. ಇದು ಕಲಿಕೆ, ಮದುವೆ ಮತ್ತು ಅಂತ್ಯಕ್ರಿಯೆಗಳಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನು ಸಹ ಒಳಗೊಂಡಿದೆ. 7. ಇದು ಗೋಪಥ ಬ್ರಾಹ್ಮಣ ಪಠ್ಯವನ್ನು ಒಳಗೊಂಡಿದೆ. ಇದನ್ನು ಅಥರ್ವ ಸಂಹಿತೆಯ ಜೊತೆಗೆ ಓದಲಾಗುತ್ತದೆ. 8. ಅಥರ್ವವೇದದಲ್ಲಿ 3 ಉಪನಿಷತ್ತುಗಳು ಹುದುಗಿವೆ: ಮುಂಡಕ ಉಪನಿಷದ್, ಮಾಂಡುಕ್ಯ ಉಪನಿಷದ್ ಮತ್ತು ಪ್ರಶ್ನ ಉಪನಿಷತ್.